ಒಂದು ವೇಳೆ ಕೆಂಪೇಗೌಡರ ಕಾಲದ ಬೆಂಗಳೂರಿನಲ್ಲಿ ಗರಿಗರಿಯಾದ ರವಾ ಫ್ರೈ ಬಂಗುಡೆ ಮೀನು ಮಾರಿದ್ದರೆ ಏನಾಗ್ತಿತ್ತು? ಮೊದಲ ತುತ್ತಿಗೆ ಬೆಂಗಳೂರಿನ ಜನ ಈ ಕರಾವಳಿಯ ರುಚಿಗೆ ಶರಣಾಗ್ತಾರೆ. ಕೆರೆ ದಂಡೆಯ ತುಂಬೆಲ್ಲ ಬಂಗುಡೆ ಮೀನಿನ ಘಮ ಹರಡುತ್ತೆ. ದಿನವಿಡೀ ಭಾರಿ ವ್ಯಾಪಾರ. ಅರಮನೆಯ ಸೇನಾಧಿಪತಿಗಳು ಈ ರವಾ ಫ್ರೈ ರುಚಿಗೆ ಮರುಳಾಗ್ತಾರೆ. ಆ ದಿನ ರಾತ್ರಿ ಇಡೀ ಬೆಂಗಳೂರು ಮೀನಿನ ಊಟ ಮಾಡಿ ಗಾಢ ನಿದ್ರೆಗೆ ಜಾರುತ್ತೆ. ಅದೇ ಸಮಯಕ್ಕೆ ಒಬ್ಬ ಕಳ್ಳ ಅರಮನೆಗೆ ಕಳ್ಳತನ ಮಾಡಲು ಬರ್ತಾನೆ. ಆದ್ರೆ ಅರಮನೆಯ ಅಡುಗೆ ಮನೆಯಿಂದ ಬರ್ತಿದ್ದ ಮೀನಿನ ಘಮ ಅವನನ್ನ ಸೆಳೆಯುತ್ತೆ. ಮಸಾಲೆಯ ರುಚಿಗೆ ಫಿದಾ ಆಗಿ ಕಳ್ಳ ಬಂಗುಡೆ ಫ್ರೈ ಸವಿಯಲು ಶುರು ಮಾಡ್ತಾನೆ. ಈ ರುಚಿ ಅವನ ಕಳ್ಳತನವನ್ನೇ ಮರೆಸುತ್ತೆ. ಅವನಿಗೆ ಕಳ್ಳತನ ಬೇಡ ಅಂತ ಅನಿಸುತ್ತೆ. ಕಳ್ಳತನ ಬಿಟ್ಟ ಅವನನ್ನ ನಮ್ಮ ಅಸ್ಥಿಪಂಜರ ಶೆಫ್ ತನ್ನ ಅಸಿಸ್ಟೆಂಟ್ ಆಗಿ ನೇಮಿಸ್ತಾನೆ. ಕ್ರಿಸ್ಪಿ ರವಾ ಫ್ರೈ ಬಂಗುಡೆ ಫ್ರೈ ಕಳ್ಳನ ಮನಸ್ಸು ಬದಲಿಸುತ್ತೆ.